ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕಳೆದ 116 ದಿನಗಳಿಂದ ಯುದ್ಧ ನಡೆಯುತ್ತಲೇ ಇದೆ. ಇದೀಗ ಇಸ್ರೇಲ್ ಹಮಾಸ್ ಯುದ್ಧ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಐಡಿಎಫ್ ಗಾಜಾದ ಕೆಳಗಿರುವ ಸುರಂಗ ಜಾಲದೊಳಗೆ ಪ್ರವಾಹ ಪರಿಸ್ಥಿತಿ ಉಂಟು ಮಾಡುತ್ತಿದೆ. ಹಮಾಸ್ ಸುರಂಗಗಳಿಗೆ ದೊಡ್ಡ ಪ್ರಮಾಣದ ನೀರನ್ನು ಪಂಪ್ ಮಾಡುವ ವಿಶಿಷ್ಟ ತಂತ್ರವನ್ನು ಬಳಸಲಾಗುತ್ತಿದೆ ಎಂದು ಐಡಿಎಫ್ ಅಧಿಕೃತವಾಗಿ ಹೇಳಿದೆ. ಐಡಿಎಫ್ ತನ್ನ ಒಂದು ಹೇಳಿಕೆಯಲ್ಲಿ ನೀರನ್ನು ಪಂಪ್ ಮಾಡುವ ಮೂಲಕ ಗಾಜಾ ಪಟ್ಟಿಯಲ್ಲಿರುವ ಹಮಾಸ್ನ ಮೂಲಸೌಕರ್ಯಗಳನ್ನು ಗುರಿಯಾಗಿಸಲು ಹೊಸ ಸಾಮರ್ಥ್ಯಗಳನ್ನು ಬಳಸಲಾಗಿದೆ ಎಂದು ವಿವರಿಸಿದೆ. ಈ ವಿಧಾನಕ್ಕೆ ಸೂಕ್ತವೆಂದು ಪರಿಗಣಿಸಲಾದ ಸುರಂಗ ಮಾರ್ಗಗಳಲ್ಲಿ ನೀರನ್ನು ಪಂಪ್ ಮಾಡಲಾಗಿದೆ ಎಂದು ಐಡಿಎಫ್ ಸ್ಪಷ್ಟಪಡಿಸಿದೆ. ಅಕ್ಟೋಬರ್ 7ರ ದಾಳಿಯ ಹಿನ್ನೆಲೆಯಲ್ಲಿ ಇಸ್ರೇಲ್ ಪಡೆಗಳು ಹಮಾಸ್ ಉಗ್ರರನ್ನು ಸಂಪೂರ್ಣ ಮಟ್ಟ ಹಾಕಲು ಸತತ ಪ್ರಯತ್ನಗಳನ್ನು ಮಾಡುತ್ತಿವೆ. ಏತನ್ಮಧ್ಯೆ ವೈಮಾನಿಕ ದಾಳಿಗಳು, ಭೂಗತ ಕುಶಲತೆಗಳು ಸೇರಿದಂತೆ ಹಮಾಸ್ನ ಸುರಂಗಗಳನ್ನು ನಾಶ ಮಾಡಲು ಐಡಿಎಫ್ ಇತರ ವಿಧಾನಗಳನ್ನು ಬಳಸುತ್ತಿದೆ. ತಮ್ಮ ಭೂ ಕಾರ್ಯಾಚರಣೆಗಳ ಮೂಲಕ ಇಸ್ರೇಲಿ ಪಡೆಗಳು ಗಾಜಾದಲ್ಲಿ ಹಮಾಸ್ನ ಭೂಗತ ಜಾಲವನ್ನು ಜಗಜ್ಜಾಹೀರು ಮಾಡಿವೆ. ಈ ನಡುವೆ ಇಸ್ರೇಲ್ ಜೊತೆಗಿನ ಮಾತುಕತೆಯ ನಂತರ 3 ಹಂತದ ಕದನ ವಿರಾಮಕ್ಕೆ ಹೊಸ ಪ್ರಸ್ತಾವನೆಯನ್ನು ಸ್ವೀಕರಿಸಿದ್ದೇವೆ ಎಂದು ಹಮಾಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ.